captured the India, they captured the China. ಹಾಗಾದರೆ ಒಬ್ಬ ಬಲಾತ್ಕಾರಿಗೆ ಇರಬೇಕಾಗಿರುವ ಲಕ್ಷಣಗಳಿವು. ಹಂಗಾರೆ ಯೇಸು ಕ್ರಿಸ್ತರು ನಮ್ಮನ್ನು ಹಿಂಗೆ ಮಾಡುವಂತ ಹೇಳ್ತಾವ್ರ? ಹಂಗಿದ್ರೆ ಆ್ಯಕ್ಚುಲಿ ನಮ್ಮ ಪಾಸ್ಟರ್ಗಳು ಮಾಡೋದೇ ಕರೆಕ್ಟ್. ಕ್ರಿಶ್ಚಿಯಾನಿಟಿಯಲ್ಲಿ ಪಾಸ್ಟರ್ಗಳು ಏನು ಮಾಡ್ತಾರೆ ಅಂದರೆ ಇದೇ ಥರ ಸ್ಟ್ಯಾಟಿಸ್ಟಿಕ್ ಇಟ್ಕೊಳ್ಳೋದು. ಯಾರು ನಮ್ಮ ಚರ್ಚಿಂದ ಒಬ್ಬರು ಆಚೆಗೆ ಹೋಗಬಾರ್ದು, ನಮ್ಮ ಚರ್ಚವ್ರಿಗೆ ಮದುವೆ ಆಗಿ ಬೇರೆ ಚರ್ಚ್ಗೆ ಹೋಗಬಾರ್ದು, ಬೇರೆ ಚರ್ಚ್ನವ್ರು ಮದುವೆ ಆಗಿ ನಮ್ಮ ಚರ್ಚ್ಗೆ ಬರ್ಬೋದು ಬೇಕಂದರೆ. ಯಾಕೆ ಹೇಳಿ? ಇಲ್ಲೊಂದು ಮೆಂಬರ್ ಜಾಸ್ತಿ ಆಗ್ತಾರೆ ಹೊರಗಡೆಯಿಂದ ಬಂದರೆ, ಇಲ್ಲಿಂದ ಹೋಗ್ಬಾರ್ದು. ಯಾಕೆ? ಒಂದು ಮೆಂಬರ್ ಕಮ್ಮಿ ಆಗಿಬಿಡ್ತಾರೆ. ನೋಡಿ, ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊತಾರೆ. ಇದು ನನ್ನ ಸ್ಟ್ಯಾಟಿಸ್ಟಿಕ್ಸ್. ಇದು ಸ್ಟ್ರಾಟಜಿ ಏನು ಡೆವಲಪ್ ಮಾಡ್ತಾರೆ ಅಂತಂದ್ಬಿಟ್ರೆ, ಇದಕ್ಕೇನು ಮಾಡೋಣ ಅಂತಂದರೆ ಇಲ್ಲಿರೋರನ್ನೇ ಮ್ಯಾರೇಜ್ ಮಾಡಿಸೋಣ ಹಿಂಗಾದ್ರು ಅಂತ ಸ್ಟ್ರಾಟಜಿಕಲ್ ಪ್ಲ್ಯಾನ್ ಇಟ್ಕೊಂಡು ಮಾಡ್ಕೋತ ಹೋಗ್ತಾರೆ. ಇಲ್ಲ ಅಂದರೆ ಬೇರೆಯವ್ರನ್ನ ಇವರು ಸರ್ವೆ ಮಾಡಿ ಒಳ್ಳೆ ಫಿನಾನ್ಸ್ ಇರೋಂಥವ್ರನ್ನ ಕರ್ಕೊಂಡು ಬಂದು ಹಾಕ್ಕೊಳ್ಳೋಣ, ಬೇರೆ ಚರ್ಚ್ಗಳಲ್ಲಿ ಸ್ವಲ್ಪ ಒಳ್ಳೆಯ ಟೆಸ್ಟಿಮನಿ ಇರೋಂಥವ್ರು, ವಿಟ್ನೆಸ್ ಇರೋಂಥ ಹಾಕೋಣ, ಈ ಥರ. ಇದೆಲ್ಲ ದೀಸ್ ಆರ್ ಆಲ್ ಕನ್ನಿಂಗ್ ಪ್ಲ್ಯಾನ್ಸ್. ಆಗ ಜೀಸಸ್ ಹೇಳ್ದಂಗೆ ಆಯಿತು, ಇವರೇನಪ್ಪ ಪರಲೋಕ ಹೋಗೋದು ಅಂತ. ಕರೆಕ್ಟ್ರಾ? ಫೈನಾನ್ಸು ಅಷ್ಟೇ, ಕಾಣಿಕೆಗಳು ಅಷ್ಟೇ. ಎಲ್ಲ ಕ್ರಿಶ್ಚಿಯಾನಿಟಿ, ಪ್ರೊಟೆಸ್ಟೆಂಟಿಸಮ್ ನಿಂತಿರೋದೇ ಕಾಣಿಕೆಗಳ ಮೇಲೆ. ಯಾರು? ನಾಟ್ ಕ್ಯಾಥಲಿಕ್ಸ್ ಇಲ್ಲ, ಪ್ರೊಟೆಸ್ಟೆಂಟ್ಸ್. ಸೊ ಈ ಥರ ಮಾಡಿದ್ರೆ ಯೇಸು ಕ್ರಿಸ್ತರು ಹೇಳ್ದಂಗೆ ಅವ್ರು ಹೋಗ್ಬಿಡ್ತಾರ ಈ ರಾಜ್ಯ ಹಿಡ್ಕೊಳ್ಳೋಕ್ಕೆ ಅಂದರೆ ಅಲ್ಲ. ಇದು ಆ ಥರ ಬಲಾತ್ಕಾರದ ಬಗ್ಗೆ ಹೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ಸೀಕ್ವೆನ್ಸ್ ಹೇಳುವಾಗ ಅವ್ರು ಹೇಳ್ತಾರೆ, ಆ ರಾಜ್ಯದ ಒಳಗಡೆ ಸೇರ್ಬೇಕಂದ್ರೆ ಅದನ್ನು ಮೊದಲು ಇವ್ರಿಗೆ ಕ್ಯಾಪ್ಚರ್ ಮಾಡ್ಬೇಕು, ಹಿಡ್ಕೊಬೇಕು. ಹಂಗಾರೆ ಆ ರಾಜ್ಯ ಯಾರಪ್ಪ ಹಿಡ್ಕೊಂಡಿದ್ದಾರೆ? ಆಲ್ರೆಡಿ ಯಾರೋ ಒಬ್ಬರ ಕೈಯಲ್ಲಿದ್ದರೆ ತಾನೇ ಬಲಾತ್ಕಾರ ನಾವು ಕಿತ್ಕೊಬೇಕು. ಯಾರ ಕೈಯಲ್ಲಿದೆ ಆ ರಾಜ್ಯ? ಇದೆ. ಹಂಗಾದ್ರೆ ಅವ್ರಿಗೆ ಹಿಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಕರೆಕ್ಟ್ ಅಲ್ವಾ? ಬೇರೆ ಯಾರ ಕೈಯಲ್ಲೂ ಇದೆ ಆ ರಾಜ್ಯ. ಅದು ಕೂಡ ಒಂದು ಲೆವೆಲ್ ನಂಬೋದು. ಇಡೀ ಲೋಕ ಏನಾಗ್ಬಿಟ್ಟಿದೆ ಅವನ ಕೈಯಲ್ಲಿ ಕೊಟ್ಟಿದ್ದಾರೆ. ಬಟ್ ಅವನ ಹತ್ರ ನಾವು ಹೋಗಿ ಕಿತ್ಕೊಳ್ಳೋಕ್ಕಾಗತ್ತಾ? ಅವ್ನು ಕಿತ್ಕೊಳ್ಳೋಕೆ ಹೋದ್ರೆ ಏನು ಮಾಡ್ತಾನೆ? ಯೇಸುನು ಕೇಳ್ದ, ನನ್ನ ಕಾಲಕ್ಕೆ ಬಿದ್ದುಬಿಡು, ಕೊಟ್ಬಿಡ್ತೀನಿ ನಾನು ಈಸಿಯಾಗಿ. ನನ್ನ ಕಾಲಕ್ಕೆ ಬಿದ್ದುಬಿಡು, ಸುಮ್ಮನೆ ಟೆನ್ಷನ್ನೇ ಬೇಡ, ನಾನು ಎತ್ತು ಕೊಟ್ಬಿಡ್ತೀನಿ. ಬಟ್ ಜೀಸಸ್ ಬೀಳ್ತಾರಾ? ಬೀಳಲ್ಲ. ಮತ್ತು ಏನು ಪ್ಲ್ಯಾನ್ ಮಾಡಿದ್ರಿ ಈಗ ಜೀಸಸ್ಸು? ಆ ರಾಜ್ಯದ್ದು ಲಾಕ್ಸು, ಕೀಸನ್ನು ಇವರು ಕಂಡಿಡ್ಕೊಂಡ್ಬಿಟ್ರು. ಸೀಕ್ರೆಟ್ ಅಷ್ಟೇ. ಏನು ಮಾಡಿಬಿಟ್ರು? ಆ ರಾಜ್ಯದ್ದು ಕೀಲಿಗಳಿತ್ತು, ಅದು ಯಾರ ಕೈಯಲ್ಲಪ್ಪ ಇತ್ತು ಇವಾಗ ಅಂತ ನೋಡಲ್ಲ. అట్లయితే యేసుక్రీస్తు ఓపెన్ చేసి వెళ్ళిపోయిండేవాళ్ళు. అది వేరే వాళ్ళ చేతిలో ఉంది. చూద్దాం మనం ಲೂಕಾಸ್ ವಾರ್ತೆಗೆ ಹೋಗೋಣ. ಆ ಕೀಸು, ಲಾಕ್ಸು ಯಾರ ಕೈಯಲ್ಲಿ ಹೋಗ್ಬಿಟ್ಟಿತ್ತು ಅಂತೇಳಿ ಮೊದಲು ತಿಳ್ಕೊಂಬಿಡೋಣ ನಾವು. ಎಲ್ಲಿ ಓದ್ತೀರ ಅಂದರೆ ಲೂಕ 11:52 ಓದೋಣ ಫಸ್ಟು, ಆಮೇಲೆ ಮತ್ತಾಯ 23:13.